ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಉದಿಕೇರಿ ಪಟ್ಟಣದಲ್ಲಿರ್ತಕ್ಕಂಥ ಶ್ರೀ ಮುತ್ತಪ್ಪ ದೇವಾಲಯ ಆವರಣದಲ್ಲಿ ಅತ್ಯಂತ ಸಂಭ್ರಮದ ಜಾತ್ರೆ ನಡೀತಾ ಇದೆ. ಇತಿಹಾಸ ಪ್ರಸಿದ್ಧವಾದಂಥ ಈ ಒಂದು ಮುತ್ತಪ್ಪ ದೇವಾಲಯದಲ್ಲಿ ಒಳ್ಳೆ ಪೂಜಾ ಕಾರ್ಯಗಳು ನಡೀತಾ ಇದೆ. ಸಾಕಷ್ಟು ದೇವತೆಗಳು ಕೂಡ ಇಲ್ಲಿಗೆ ಬಂದಿದ್ದಾರೆ. ಬನ್ನಿ ಒಂದು ರೌಂಡ್ ಹಾಕೊಂಡು ಬರೋಣ. ಉದಿಕೇರಿಯ ಮುತ್ತಪ್ಪ ದೇವಾಲಯದಲ್ಲಿ ಒಂದು ವಿಶಿಷ್ಟವಾದಂಥ ಹಬ್ಬ ಪ್ರತಿ ವರ್ಷ ನಡೀತಾ ಇದೆ. ಇಲ್ಲಿ ಜಾತ್ರೆ ಆಗುತ್ತೆ, 3 ದಿನಗಳ ಜಾತ್ರೆ ಆಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತಾದಿಗಳು ಹರಿದು ಬರ್ತಾರೆ. ಇದ್ರ ಜೊತೆಗೆ ಇವತ್ತು ನಮ್ಮ ಅಧ್ಯಕ್ಷರು ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿ ಇದು ಅಭಿವೃದ್ಧಿ ಆಗಿದೆ, ಜನ ಯಾಕೆ ಇಲ್ಲಿಗೆ ಹರಿದು ಬರ್ತಾರೆ, ಮುತ್ತಪ್ಪನ ಮೇಲೆ ಯಾಕೆ ಅಷ್ಟೊಂದು ಅಭಿಮಾನ ಮತ್ತು ಪ್ರೀತಿ, ಗೌರವ ಮತ್ತು ನಂಬಿಕೆ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಬನ್ನಿ, ಈಗ ನಾವು ಅಧ್ಯಕ್ಷರನ್ನ ಮಾತಾಡ್ತಾ ಹೋಗ್ತೀನಿ. ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಈ ಮುತ್ತಪ್ಪ ಕ್ಷೇತ್ರವು ಸುಮಾರು 114 ವರ್ಷಗಳ ಹಳೆಯದಾಗಿದ್ದು 2023ರಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿ
ಕುಂಭಾಭಿಷೇಕ ನಡೆಸಿ ಇವಾಗ ನವಚೈತನ್ಯ ಶ್ರೀ ಮುತ್ತಪ್ಪ ದೇವಸ್ಥಾನ ಎಂಬ ನಾಮಕರಣದೊಂದಿಗೆ ಬಹಳ ವಿಜೃಂಭಣೆಯಿಂದ ಎಲ್ಲ ಕೆಲಸ ಕಾರ್ಯಗಳು ನಡೆದು ಈ ಊರಿನ ಜನರ ಸಹಕಾರದೊಂದಿಗೆ ಒಳ್ಳೆಯ ಜನರ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಇಲ್ಲಿ ಪ್ರತಿ ಒಂದೊಂದು ವರ್ಷವೂ ಒಳ್ಳೆ ಉನ್ನತಿ ಹತ್ರ ಸಾಗ್ತಾ ಇದೆ. ಇನ್ನೂ ಈ ಊರಿಗೂ ಇಲ್ಲಿನ ಜನರಿಗೂ ಇಲ್ಲಿನ ಎಲ್ಲ ಜನರಿಗೂ ಒಳ್ಳೆ ಅಭಿವೃದ್ಧಿ ಆಗಲಿ, ಒಳ್ಳೆ ಆರೋಗ್ಯ ಭಾಗ್ಯ ಸಿಗಲಿ ಅಂತೇಳಿ ನಮ್ಮ ಪ್ರಾರ್ಥನೆ ಮಾಡ್ಕೊಳ್ತೀವಿ. 3 ದಿನದ ಕಾರ್ಯಕ್ರಮಗಳು ಯಾವ ರೀತಿ ಆರಂಭ ಆಗುತ್ತೆ? ಭಾನುವಾರ ಸೋಮವಾರ ಮಂಗಳವಾರ ಏಪ್ರಿಲ್ ತಿಂಗಳ ಮೊದಲನೇ ವಾರದಲ್ಲಿ ನಡೀತದೆ. ಇದರಲ್ಲಿ ಭಾನುವಾರ ಎರಡು ದೇವರುಗಳು ಇರ್ತಾರೆ, ಬಾಕಿ ದಿನದಲ್ಲಿ 13 ದೇವರುಗಳು ಇರ್ತಾರೆ. ಇದೆಲ್ಲವೂ ಸೇರಿ ಒಂದು ದೊಡ್ಡ ಜಾತ್ರೆಯಾಗಿ ದೊಡ್ಡ ಒಂದು ಶಕ್ತಿಯಾಗಿ ಇಲ್ಲಿ ನಿರೂಪಣೆ ಆಗಿದೆ ಇಲ್ಲಿ. ಅದರಿಂದ ಈಗ ಒಳ್ಳೆ ನವಚೈತನ್ಯ ಅಂತ ಹೆಸರು ಬೇರೆ ಇದಕ್ಕೆ. ಇಲ್ಲಿ ಎಲ್ಲ ಜನರು ವರ್ಷಕ್ಕೆ ಹೆಚ್ಚೆಚ್ಚು ಜನರು ಬರ್ತಾ ಇದ್ದಾರೆ. ಈ ವರ್ಷವೂ ಬಹಳ ಇತಿಹಾಸವೇ ಸೃಷ್ಟಿಸುವಂಥ ಒಂದು ಜನ ಇಲ್ಲಿ ಸಾಗರ ಸೇರಿದೆ. ಅವರಿಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 3 ದಿವಸಗಳು ಕೂಡ ಒಳ್ಳೆ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಳ್ಳೆ ಭೋಜನ ವ್ಯವಸ್ಥೆ ಕೊಟ್ಟಿದ್ದೇವೆ. ಜನರಿಗೆ ಒಳ್ಳೆ ಪ್ರಸಾದ ಅಂದರೆ ಅನ್ನದಾನಕ್ಕೆ ಇಲ್ಲಿನ ಊರಿನವರ ಸಹಕಾರ ಭಾಳ ದೊಡ್ಡದಾಗಿ ಸಿಕ್ಕಿದೆ. ಅದರ ಮುಖಾಂತರ ನಾವು ಎಲ್ಲರಿಗೂ ಬಂದವರಿಗೆ ಪ್ರತಿಯೊಬ್ಬರಿಗೂ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆ ಇದನ್ನು ನಡೆಸಿಕೊಂಡು ಹೋಗ್ತೇವೆ. ದೇವರಲ್ಲಿ ಒಂದು ಭಕ್ತಿ ಭಾವ ಇಲ್ಲಿ ಯಾಕೆ? ದೇವರಲ್ಲಿ ಭಕ್ತಿ ಭಾವ ಅಂದರೆ ಇಲ್ಲಿ ಪ್ರತಿ ನಮಗೆ ಹರಕೆ ಕೋಲಗಳು ಜಾಸ್ತಿಯೇ ಬರ್ತಾ ಇದೆ. ನಮಗೆ ನಡೆಸುವಷ್ಟು ಸಾಧ್ಯ ಆಗ್ತಾ ಇಲ್ಲ, ಆ ರೀತಿಯಲ್ಲಿ ಬರ್ತಾ ಇದೆ. ಈಗ ಮುಂದಿನ ವರ್ಷಕ್ಕೂ ಇವಾಗಲೇ ಬುಕ್ಕಿಂಗ್ ಆಗಿದೆ, ಅಷ್ಟಕ್ಕೂ ಇಲ್ಲಿ ನಡೀತಾ ಇದೆ. ಮುತ್ತಪ್ಪ ಕ್ಷೇತ್ರ ಸುಮಾರು 100 ವರ್ಷಗಳಿಗೂ ಹಿಂದಿನಿಂದ ನಡ್ಕೊಂಡು ಬಂದಿರ್ತದೆ. ಅಜ್ಜ ತಾತನ ಕಾಲದಲ್ಲೂ ಇವತ್ತಿಗೆ ನಮಗೆ ಎಷ್ಟು ಅಂತ ಗೊತ್ತಾಗೋದಿಲ್ಲ, ಅಂತೂ 100 ವರ್ಷ ದಾಟಿರ್ತದೆ. ಈಗ ಒಂದು 2021ನೇ ಇಸವಿಯಲ್ಲಿ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮಕಲಶೋತ್ಸವ ಮಾಡಿ ಇದು 25ನೇ ಏಪ್ರಿಲ್ ಇದು 3ನೇ ವರ್ಷದ ವರ್ಷಾಟ ದಿನ ಆಚರಿಸ್ತಿದ್ದೇವೆ. ಈ ಜನರು ತುಂಬ ಸೇರ್ತಾರೆ. ಇಲ್ಲಿ ಹಬ್ಬನೂ ಚೆನ್ನಾಗಿ ಮಾಡ್ತೀವಿ. ಇಡೀ ಕೊಡಗಲ್ಲಿ ಮುತ್ತಪ್ಪ ಉದಿಕೆರೆ ಕ್ಷೇತ್ರ ಅಂದರೆ ತಪ್ಪಾಗಲಾರದು. ಪ್ರತಿ ವರ್ಷವೂ ಇದೇ ಥರ ನಾವು ಹಬ್ಬವನ್ನು ಆಚರಿಸ್ತಿದ್ದೇವೆ. ಹಬ್ಬ ಮಾಮೂಲಿ ಏಪ್ರಿಲ್ ಮೊದಲನೇ ವಾರ 1, 2, 3, 4 ಇಲ್ಲ ಮೊದಲನೇ ವಾರದಲ್ಲಿ ಯಾವ ಭಾನುವಾರ ಸೋಮವಾರ ಮಂಗಳವಾರ ಬರ್ತದೆ ಆ ದಿವಸ ಹಬ್ಬವನ್ನು ಮಾಡ್ತೀವಿ. ಹಬ್ಬಕ್ಕೆ ಊರ ಜನರ ಸಹಾಯದಿಂದ ಅಭಿವೃದ್ಧಿ ಆಗಿದೆ, ಇನ್ನೂ ಅಭಿವೃದ್ಧಿ ಆಗಬೇಕು. ಹೀಗೆ ಎಲ್ಲ ಆಡಳಿತ ಮಂಡಳಿಯು ಕಾರ್ಯಕರ್ತರು ಎಲ್ಲ ಕೆಲಸವನ್ನು ಮಾಡ್ತಿದ್ದಾರೆ. ಮಾಡಿ ಅದರ ಅನುಭವ ಈಗ ನಮಗೆ ಗೊತ್ತಾಗಿದೆ. ಅದರಿಂದ ವರ್ಷವೂ ಅತಿ ವಿಜೃಂಭಣೆಯಿಂದ ಹಬ್ಬ ನಡೀತದೆ ಅಂತ ಹೇಳೋದು ಇಚ್ಛಿಸುತ್ತೇನೆ. ಹಬ್ಬ ಎಲ್ಲ ಯಾವ ರೀತಿ ಆಗ್ತಾ ಇದೆ? ಉದಿಕೇರಿ ಮುತ್ತಪ್ಪ ದೇವಸ್ಥಾನಕ್ಕೊಂದು ಚರಿತ್ರೆ ಇದೆ. 100 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ ಇದು. ಹಳೆಯ ಕಾಲದಲ್ಲಿ ಹಂಚಿ ಇತ್ತು, RCC ಆಯಿತು. ನಾವು ಜಾತಕ ಪ್ರಕಾಶ ಎಲ್ಲ ನೋಡಿ ಅದನ್ನು ಚೇಂಜ್ ಮಾಡಬೇಕಂತಾಯಿತು. ನಾವು ಇಲ್ಲಿನ ಊರಿನವರು ಎಲ್ಲ ಸಹಕರಿಸಿ, ನಮ್ಮ ಎಲ್ಲ ಜನಗಳು ಸಹಕರಿಸಿ ಒಂದು ಭವ್ಯವಾದ ಕಾವೇರಿ ಮಾತೆ ಭೂಮಿಯಲ್ಲಿ ಉದಿಕೇರಿಯಲ್ಲಿ ಒಂದು ಉದಿಕೇರಿ ದೇವಸ್ಥಾನ ನಿರ್ಮಿಸಬೇಕು, ಮುತ್ತಪ್ಪ ದೇವರ ದೇವಸ್ಥಾನ ನಿರ್ಮಿಸುವುದು ನಮ್ಮ ಭಾಳ ಇಚ್ಛೆ ಇತ್ತು. ನಾವು ನಿರ್ಮಿಸಿದ್ವಿ. ಈ ಊರಿನ ಜನ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಭವ್ಯವಾಗಿ ನಿರ್ಮಿಸಿದ್ವಿ. ಪ್ರತಿ ಒಳ್ಳೆಯ ಒಂದು ಉತ್ಸವ ಆಗ್ತಾ ಇದೆ. ವರ್ಷಕ್ಕೆ ಇಲ್ಲಿ ನಮಗೆ ಜನ ಜಾಸ್ತಿ ಬರ್ತಾ ಇದ್ದಾರೆ. ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ. ಅನ್ನದಾನ ಜಾಸ್ತಿ ನಡೀತಾ ಇದೆ. ದೇವರು ಬಂದವರಿಗೆ ಒಳ್ಳೆ ದರ್ಶನ ಮಾಡೋಂಥ ವ್ಯವಸ್ಥೆ ಮಾಡಿದ್ದೀವಿ. ನಾವು ಅವರು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಭಕ್ತಾದಿಗಳು ಜಾಸ್ತಿ ಬರ್ತದೆ. ಈಗ ಈ ವರ್ಷದಿಂದ ತುಲಾಭಾರ ಅಂತೇಳಿ ಹೊಸದಾಗಿ ಮಾಡ್ತಾ ಇದ್ದೀವಿ. ಆದರೆ ಬಂದ ಜನರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಮ್ಮ ಒಂದು ಆಸೆ. ಊರಿಗೆ ಒಳ್ಳೆ ಮಳೆ ಬೆಳೆ ನೀಡಲಿ ಅಂತ ನಮ್ಮ ಒಂದು ಆಸೆ. ಈ ದೇವಸ್ಥಾನ ಇವಾಗ ರೀಓಪನ್ ಆಗಿ 3 ವರ್ಷ ಆಗ್ತಾ ಇದೆ. ಈ 3 ವರ್ಷದಲ್ಲಿ ಇಂದಿನ ಕಾರ್ಯಕ್ರಮ ಭಾರಿ ಅದ್ಧೂರಿ ಕಾರ್ಯಕ್ರಮ. ಇಲ್ಲಿ ಕೊಡಗಿನಲ್ಲಿ ಭಾರಿ ಒಂದು ಅದ್ಧೂರಿ ಕಾರ್ಯಕ್ರಮ. ಅದೇ ರೀತಿ ಅನ್ನದಾನವಾಗಲಿ ಪ್ರತಿಯೊಂದು ವಿಷಯದಲ್ಲೂ ಯಾವುದೇ ವಿಷಯದಲ್ಲೂ ಒಂದು ಇದಿಲ್ಲ, ಎಲ್ಲ ಕಾಂಪ್ರಮೈಸೇ ಇಲ್ಲ. ಎಲ್ಲ ಅಡಿಗೆ ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಭಾರಿ ಚೆನ್ನಾಗಿ ಒಂದು ಅದ್ಧೂರಿ ಕಾರ್ಯಕ್ರಮ ಆಗಿದೆ. ಭಾರಿ ಎಲ್ಲ ನಮ್ಮ ಇಂಥ ಇವರು ಜನಸಾಗರ ಹರಿದು ಬರ್ತಾ ಇದೆ. ನಿನ್ನೆ ರಾತ್ರಿನೂ ಅಷ್ಟೇ, ನಿನ್ನೆ ರಾತ್ರಿ ಅಂತೂ ವಿಪರೀತ ಜನ ಇದ್ರು. ಇವತ್ತು ಅಷ್ಟೇ ಅದೇ ರೀತಿ ಇವಾಗ ಭಾರಿ ಜನಸಾಗರ ಈಗ ಹರಿದು ಬರ್ತಾ ಇದೆ. ಅದೇ ರೀತಿ ಅನ್ನದಾನದ ವ್ಯವಸ್ಥೆಯಲ್ಲಾಗಲಿ ಪ್ರತಿಯೊಂದು ಆಡಳಿತ ಮಂಡಳಿ ಭಾರಿ ಚೆನ್ನಾಗಿ ಮಾಡ್ತಾ ಇದೆ. ಅದೇ ಭಕ್ತರಿಗೆ ಬಂದಂಥ ಭಕ್ತರ ಅಭಿಪ್ರಾಯ ಭಾರಿ
ಒಂದು ಏನೋ ಅಂತ ಹೇಳಿದ್ರೆ ಎಲ್ಲ ಇಲ್ಲಿ ಕೊಡಗಿನಲ್ಲಿ ಎಲ್ಲೆಲ್ಲೋ ನಡೀತದೆ. ಆದರೆ ಉದಿಕೇರಿ ಮುತ್ತಪ್ಪನ ಅಂತ ಹೇಳೋದು ಏನೋ ಒಂದು ವಿಶೇಷ ಇದಿದೆ. ಅದೇ ಥರ ಬಂದಂಥ ಜನಗಳಿಗಾಗಲಿ ಎಲ್ಲರಿಗೂ ಆ ಮುತ್ತಪ್ಪ ಸಕಲ ಆಯುಧ ಆರೋಗ್ಯ ಆಯಸ್ಸ ಭಾಗ್ಯ ಎಲ್ಲ ಕೊಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮುತ್ತಪ್ಪತ್ತಾರೆ ಭಾರಿ ಸಾಯಿತು ಹಬ್ಬ ಈಗ ಕಾಲ ತಗೋದಿ ಬಪ್ಪ ಇಲ್ಲಿ ತುಂಬ ವಿಜೃಂಭಣೆಗೆ ಹಬ್ಬ ಡೆಕೋರೇಷನ್ ಎಲ್ಲ ತುಂಬ ಸಾಯಿ ಏಳರ ಸಂಜೆ ಬಂದು ಇಲ್ಲಿ ಭಾರಿ ಶಾಯಿ ಮಾಡುವ ಎಲ್ಲ ವ್ಯವಸ್ಥೆನೂ ಉಂಟು ಇಲ್ಲಿ ಹಂಗೆ ಕಾಲೋದಿ ಬಂದಿದ್ದು ಆಶೀರ್ವಾದ ತಳ್ಕೋತ ಭಕ್ತನಾಗಿ ಏನು ಹೇಳಕ್ಕೆ ಇಷ್ಟಪಡ್ತೇನೆ? ನಾನು ಮುತ್ತಪ್ಪ ದೇವರ ಒಂದು ಪರಮ ಭಕ್ತ. ಈ ದೇವಸ್ಥಾನವನ್ನು 2 ವರ್ಷದ ಹಿಂದೆ ದುರಸ್ತಿ ಮಾಡಿದ್ದಾರೆ. ಪಾಪ ಇವರು ಸಣ್ಣ ಜನಾಂಗದವರಾಗಿದ್ದರೂ ಸಹ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ದೇವಸ್ಥಾನವನ್ನು ಕಟ್ಟಿರೋದಕ್ಕೆ ನೀವೇ ಒಂದು ಸಾಕ್ಷಿ. ಈಗ ನೋಡ್ತಾ ಇದ್ದೀರಾ, ಬಹಳ 2 ವರ್ಷದಿಂದ ಮುಂಚೆನೂ ನಡೀತಿತ್ತು, ಈಗಲೂ ವಿಜೃಂಭಣೆಯಿಂದ ಹಬ್ಬ ನಡೀತಾ ಇದೆ. ಇವರು ಇಲ್ಲಿನ ದಾನಿಗಳು ಸಹ ಬಹಳ ಒಂದು ಧನ ಸಹಾಯವನ್ನು ಮಾಡಿದ್ದಾರೆ. ಈ ಹಬ್ಬವನ್ನು ನಡೆಸಲು ಎಲ್ಲ ಜನಾಂಗದವರು ಸರ್ವಧರ್ಮ ಸಮನ್ವಯತೆಯಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಎಲ್ಲೂ ಕುಂದುಕೊರತೆ ಇಲ್ಲ. ಈ ಕಮಿಟಿಯವರು ಸುಮಾರು 15 ದಿನಗಳಿಂದ ಇಷ್ಟೊಂದು ವಿಜೃಂಭಣೆಯಿಂದ ಈ ಹಬ್ಬ ನಡೆಸಲಿಕ್ಕೆ ಬಹಳ ಒಂದು ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಹಬ್ಬವನ್ನು ಯಶಸ್ವಿ ಮಾಡ್ತಿದ್ದೇವೆ. ಪ್ರತಿ ವರ್ಷವೂ ಜನಸಂಖ್ಯೆ ಹೆಚ್ಚು ಆಗ್ತಾ ಉಂಟು, ನೀವೇ ನೋಡ್ತಾ ಇದ್ದೀರಿ. ನಮಗೆಲ್ಲರಿಗೂ ಈ ಮುತ್ತಪ್ಪ ದೇವರು ಅಂತ ಹೇಳಿದ್ರೆ ಈ ಅಂಜಿಕೇರಿ ನಾಡಿಗೆ ಒಂದು ಒಳ್ಳೆಯ ಒಂದು ದೇವತೆ. ಅದನ್ನು ಕಾಪಾಡಿದಷ್ಟು ನಮ್ಮ ಎಲ್ಲ ಜನರ ಕಷ್ಟ ನಷ್ಟಗಳನ್ನು ಪರಿಹರಿಸಿ ಒಳ್ಳೇದು ಮಾಡ್ತದೆ ಅಂತ ನಾವು ಭಾವಿಸ್ತೀವಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.